ಓಂ ತ್ವಯಾ ಜುಷ್ಟರಿಷಿರ್ಭವತಿ ದೇವಿ ತ್ವಯಾ ಬ್ರಹ್ಮಾ ಗತಶ್ರೀರುತತ್ವಯಾ ತ್ವಯಾ ದುಷ್ಟಶ್ಚಿತ್ರಂ ವಿಂದತೆ ವಸುಸಾನೋ ಜುಷಸ್ವದ್ರವಿಣೋ ನ ಮೇಧೆ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ತುಲಾರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋ ನೋಡೋಣ. ಸಂತೋಷ ಸಂಭ್ರಮ ಏನಪ್ಪ ಅಂದರೆ, ತುಲಾರಾಶಿಯವರಿಗೆ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗೋಯಿತು. ಸುಮಾರು 5 ವರ್ಷಗಳಿಂದ ಇದ್ದಂತಹ ಅರ್ಧಾಷ್ಟಮ ಹಾಗೂ ಪಂಚಮ ಶನಿ ಪ್ರಭಾವದಿಂದ ದೂರ ಆಗಿದ್ದೀರಾ. ಈ ಮಾರ್ಚ್ 28ನೇ ತಾರೀಕು 2025 ದೂರ ಆಯಿತು. ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಾಗಾಗಿ ಶನಿಯಿಂದ ನಿಮಗೆ ಇನ್ನೇನು ಸಮಸ್ಯೆ ಇಲ್ಲ. ತೃಪ್ತಿಕರವಾದ ಜೀವನವನ್ನು ಅನುಭವಿಸೋದಕ್ಕೆ ಇದು ಒಂದು ಮಹತ್ತರವಾದಂಥ ಒಂದು ಘಟ್ಟ ಪ್ರಾರಂಭ ಆಗಿದೆ. ನಿಮಗೆ ಈ ತಿಂಗಳು ಏನೂ ಬದಲಾವಣೆ ಇಲ್ಲ. ಕುಜ ಮಾತ್ರ ನಿಮಗೆ ದಶಮ ಸ್ಥಾನಕ್ಕೆ, ಭಾಗ್ಯದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ. ಅದೊಂದು ಬದಲಾವಣೆ ಇದೆ. ಜೊತೆಗೇನಪ್ಪ ಅಂದರೆ ರಾಮನವಮಿ ವಿಶೇಷತೆ 6ನೇ ತಾರೀಕು, ಏಪ್ರಿಲ್ 6ನೇ ತಾರೀಕು ರಾಮನವಮಿ ಇದೆ. ಆಮೇಲೆ ಶುಕ್ರ ಜಯಂತಿ ಇದೆ ಏಪ್ರಿಲ್ 8ನೇ ತಾರೀಕು. ಬೆಂಗಳೂರು ಕರ್ಗ ಏಪ್ರಿಲ್ 12ನೇ ತಾರೀಕಿದೆ. ಈ ವಿಶೇಷಗಳನ್ನು ನಾವು ಕಾಣಬಹುದೇ ಬಿಟ್ಟರೆ ಈ ತಿಂಗಳು ದೊಡ್ಡ ಪ್ರಮಾಣದ ಬದಲಾವಣೆಗಳು ನಮ್ಮಲ್ಲಿ ಇಲ್ಲ. ಈ ತಿಂಗಳಲ್ಲೇ ಪಂಚಗ್ರಹ ಕೂಟ ಹಾಗೂ ಷಡ್ಗ್ರಹ ಕೂಟ ಆಗುವಂಥದ್ದು, ಅದು ಒಂದು ವಿಶೇಷತೆ ಇದೆ. ಅದರ ಬಗ್ಗೆ ಮುಂದಕ್ಕೆ ಸಾಧ್ಯವಾದರೆ ಒಂದು ವಿಡಿಯೋ ಮಾಡ್ತೇನೆ, ನೋಡುವಂಥದ್ದು ನೀವು. ಸರಿ, ಹಾಗಾದರೆ ಈ ಏಪ್ರಿಲ್ ತಿಂಗಳಲ್ಲಿ ಶನಿ ಬಿಟ್ಟು ಹೋಗ್ತಾ ಇದೆ ಅಂತಂದರೆ ಏನೇನು ಸುಖ ಫಲಗಳು, ಏನೇನು ಅಭಿವೃದ್ಧಿಗಳು ಅನ್ನುವಂಥದ್ದನ್ನು ನಾವು ಕಾಣಬಹುದು ಅಂತಂದರೆ, ಮೊದಲನೇದಾಗಿ ಅಭಿವೃದ್ಧಿ ಅಂತಂದರೆ ಶುಭ. ಏನೇನು ಶುಭಗಳನ್ನು ನಾವು ನೋಡ್ಬೋದು. ಸಾಧಾರಣವಾಗಿ ಪಾಸಿಟಿವ್ಸು ನೆಗೆಟಿವ್ಸು ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ. ಮನುಷ್ಯನ ಸಹಜ ಗುಣ, ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು. ಸರಿ, ಹಾಗಾದರೆ ಪಾಸಿಟಿವ್ ನೆಗೆಟಿವ್ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಯಾವ್ಯಾವ ರೀತಿಯ ಅನುಕೂಲಗಳು ಅನಾನುಕೂಲಗಳು ಬರುತ್ತೆ. ಮೊದಲನೇದು, ಈ ತಿಂಗಳು ನಿಮಗೆ ಚಂಚಲ ಬುದ್ಧಿ ದೂರ ಆಗುತ್ತೆ. ಪಾಪಗಳನ್ನು ದೂರ ಮಾಡ್ಕೊಂಡು ಬರ್ತೀರಾ. ದುರಾಸೆ ನಿಮಗೆ ದೂರ ಆಗುತ್ತೆ. ದುಷ್ಟರ ಸಹವಾಸ ದೂರ ಆಗುತ್ತೆ. ಒಬ್ಬರು ಕೈ ಕೆಳಗೆ ಇರುವಂತಹ ಸಂದರ್ಭಗಳು ದೂರ ಆಗುತ್ತೆ. ಇಷ್ಟು ನಿಮಗೆ ದೂರ ಆಗುತ್ತೆ. ಇದೆಲ್ಲ ನೆಗೆಟಿವ್ ದೂರ ಆಗ್ತಾ ಇದೆ. ನಿಮಗೆ ಒಳ್ಳೆಯ ಜೊತೆಗಾರರು ಸಿಗ್ತಾರೆ, ಸ್ನೇಹಿತರು. ಮೃದುವಾದಂಥ ಮಾತು ನಿಮ್ಮಲ್ಲಿ ಪ್ರಾರಂಭ ಆಗುತ್ತೆ ಈ ತಿಂಗಳಿಂದ. ಆಮೇಲೆ ಗುಣ ತುಂಬ ಹೆಚ್ಚಾಗುತ್ತೆ. ವಿದ್ಯೆ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯ ವರ್ತನೆ, ಸದ್ವರ್ತನೆ ಅಂತ ಹೇಳ್ತೀವಿ. ವಿನಯ ವಿಧೇಯ, ದೇವರಲ್ಲಿ ಹೆಚ್ಚಿನ ಗೌರವ, ಗುರುಗಳಲ್ಲಿ ಹೆಚ್ಚಿನ ಗೌರವ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೌಂದರ್ಯ ವೃದ್ಧಿ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಸ್ವಲ್ಪ ಕಳೆ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ ಈ ತಿಂಗಳಿಂದ. ಸಂತೋಷವಾದಂಥ ಜೀವನ ಪ್ರಾಪ್ತಿ, ಅಭಿವೃದ್ಧಿ ಪರಂಪರೆ ಅಂತ ಕೂಡ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಮೇಲಾಗಿ ತುಲಾರಾಶಿಯವರಿಗೆ ಈಗ ಶನಿ ಬದಲಾವಣೆ ಆದದ್ರಿಂದ ಶನಿಯಿಂದ ಒಳ್ಳೆ ಫಲ, ಜೊತೆಗೆ ಗುರುನೂ ಬಲ ಬರ್ತಾ ಇದೆ. ಇನ್ನು 2 ತಿಂಗಳು ಕಾದ್ಬಿಟ್ರೆ ಗುರು ಬಲನೂ ಶುರುವಾಗುತ್ತೆ. 1.5 ತಿಂಗಳಿಗೆ ಶುರುವಾಗ್ಬಿಡುತ್ತೆ. ನಿಮಗೆ ಧೈರ್ಯ ತುಂಬ ಜಾಸ್ತಿ ಆಗುತ್ತೆ. ಹಠಮಾರಿತನ ದೂರ ಮಾಡ್ಕೋಬೇಕು. ಕಲುಷಿತವಾಗಿರುವಂಥ ಆಹಾರ ಸೇವನೆಯನ್ನು ದೂರ ಮಾಡಬೇಕು. ಆರೋಗ್ಯದ ಕಡೆ ಗಮನ ಕೊಡಬೇಕು. ತುಂಬ ಸುತ್ತಾಡ್ತೀರಾ, ಅಲೆದಾಡುವಂಥ ಅಲೆಮಾರಿಗಳಾಗ್ತೀರ ನೀವು. ಕೆಲವೊಂದು ಸಂದರ್ಭದಲ್ಲಿ ನೀವು ತೊಗೊಳ್ಳೋಂಥ ಡಿಸಿಷನ್ ಕರೆಕ್ಟಾಗಿರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಡಿಸಿಷನ್ನ ಬೇರೆಯವ್ರು ತೊಗೊಳಕ್ಕೆ ಬಿಡಬೇಡಿ. ಹಾಗೇನೋ ಬೇರೆಯವ್ರು ತೊಗೋಬೇಕಂದ್ರೆ ಮಾರ್ಗದರ್ಶಕರು, ಅನುಭವಸ್ಥರು, ಜ್ಯೋತಿಷ್ಯರ ಹತ್ರ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಆಮೇಲೆ ಈ ಆರಕ್ಷಕರು, ಸೇನಾ ಅಧಿಕಾರಿಗಳು, ಸೈನಿಕರು, ಧೈರ್ಯವಂತರು, ಕ್ರೀಡಾಪಟುಗಳು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವ್ಯವಸಾಯ ಮಾಡುವಂಥ ವ್ಯವಸಾಯದವರು ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಮಾಡುವಂಥ ಮೀಡಿಯೇಟರ್ಸ್ಗೂ ತುಂಬ ಚೆನ್ನಾಗಿದೆ. ಆಮೇಲೆ ಸಿವಿಲ್ ಇಂಜಿನಿಯರು, ಸಿವಿಲ್ ಕಾಂಟ್ರಾಕ್ಟ್ರು, ಮೇಸ್ತ್ರಿಗಳು, ಕೂಲಿ ಕೆಲಸ ಮಾಡೋರು, ಮನೆಗೆ ಸಂಬಂಧಪಟ್ಟದ್ದು, ಮೆಟೀರಿಯಲ್ ಸಪ್ಲೈ ಮಾಡೋರು, ಅದ್ರ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡುವಂಥವ್ರು, ಆ ಥರದೆಲ್ಲ ತುಂಬ ಚೆನ್ನಾಗಿದೆ. ದೇಹದ ಗಾತ್ರ ಸ್ವಲ್ಪ ವೃದ್ಧಿ ಆಗುವಂಥ, ಅಂದರೆ ಸ್ವಲ್ಪ ದಪ್ಪ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಈ ತಿಂಗಳಿಂದ. ನೀವು ಒಂಚೂರು ಜಿಪುಣತನವನ್ನು ನೀವು ಮಾಡಲೇಬೇಕು. ಕಂಜೂಸ್ ಆಗಬೇಕು ಈ ತಿಂಗಳಿಂದ. ಕಂಜೂಸ್ ಆಗಿ, ಯಾಕಂದರೆ ಇಷ್ಟು ದಿನದಿಂದ ನೀವು ಏನೇನು ಸಂಪಾದನೆ ಮಾಡಿದರೆ ಏನೂ ಉಳ್ಸೋಕ್ಕಾಗಿಲ್ಲ ಪಂಚಮ ಶನಿ ಪ್ರಭಾವದಲ್ಲಿ. ಈ ಪಂಚಮ ಶನಿ ದೂರ ಆಯಿತು, ಸಂಪಾದನೆ ಬರಲಿಕ್ಕೆ ಶುರು ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ನೀವು ಜಿಪುಣತನ ಮಾಡಬೇಕು. ಇನ್ನು ಮುಂದೆ ಎತ್ತಿಡಲಿಕ್ಕೆ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ದೇವರ ಮೇಲೆ, ಗುರುಗಳ ಮೇಲೆಲ್ಲ ಭಯ ಭಕ್ತಿ ಅನ್ನೋದು ನಿಮಗೆ ಬರಬೇಕು. ಬರುತ್ತೆ. ಈ ತಿಂಗಳಿಂದ ಶುರು ಆಗುತ್ತೆ. ಕ್ರಮಶಿಕ್ಷಣ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ. ಒಳ್ಳೆ ಎಕ್ಸಾಮ್ಸ್ ತೊಗೋತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ ಅಥವಾ ನೀವು ಓದಿರ್ತಕ್ಕಂಥ ವಿದ್ಯೆಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಲಿ, PhD ಆಗಲಿ, ಈ ಥರ ಎಕ್ಸಾಮ್ಸ್ ತೊಗೋತೀರಾ. ತುಂಬ ಚೆನ್ನಾಗಿದೆ. ಮತ್ತು ಧಾರ್ಮಿಕ ಮನೋಭಾವ ಹೆಚ್ಚಾಗಿ ಒಂದು ಸ್ವಲ್ಪ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತೀರಾ. ಅದಲ್ಲದೆ ಏನಪ್ಪ ಅಂತಂದರೆ ಒಂಚೂರು ಜಗಳಗಳಾಗುವಂಥ ಸಾಧ್ಯತೆ. ಪ್ರೀತಿಯಲ್ಲಿರುತ್ತೋ ಜಗಳ
ಎಲ್ಲಿರುತ್ತೆ, ಜಗಳ ಎಲ್ಲಿರುತ್ತೋ ಪ್ರೀತಿಯಲ್ಲಿರುತ್ತೆ. ಜಗಳ ಆಡಬೇಕಾದ್ರೆ ನೋಡಿ ಅದು ಉತ್ತುಂಗಕ್ಕೆ ಹೋಗದೆ ಇದ್ದಂಗೆ ಪ್ಲ್ಯಾನ್ ಮಾಡಿ. ಸ್ಪರ್ಧಾತ್ಮಕ ವಿದ್ಯಾಭ್ಯಾಸದಲ್ಲಿ ಪರೀಕ್ಷೆಗಳಲ್ಲಿ ಉತ್ತಮ ಉತ್ತೀರ್ಣತೆ ಸಿಗೋ ಸಾಧ್ಯತೆ, ಬುದ್ಧಿವಂತಿಕೆ ಅಭಿವೃದ್ಧಿಯಾಗಿ ಸ್ನೇಹ ಸಾಮರ್ಥ್ಯಗಳು ಹೆಚ್ಚಾಗುತ್ತೆ. ತನ್ಮೂಲಕ ಒಂದು ಶುಭ ಫಲ ಈ IT-BT ಸಾಫ್ಟ್ವೇರ್ ಉದ್ಯೋಗ ಮಾಡುವಂಥವ್ರಿಗೆ ಅಥವಾ ಯಾವುದೇ ಸಂಬಂಧಪಟ್ಟಂಥ ಈ ಕಂಪ್ಯೂಟರ್ ರಿಲೇಟೆಡ್ ಉದ್ಯೋಗ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಶಯನ ಸುಖ ತುಂಬ ಅಂದರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳಿದ್ವು. ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೂ ಶುಭ ಫಲ. ಕಷ್ಟಗಳು ನಿಮಗೆ ನೀರಲ್ಲಿ ಯಾವುದಾದ್ರೂ ಒಂದು ದ್ರವವನ್ನು ಹಾಕಿದ್ರೆ, ದ್ರವ ಅಥವಾ ಒಂದು ಅರಿಶಿಣವನ್ನು ನೀರಲ್ಲಿ, ನದಿ ಓಡ್ತಾರೆ, ನದಿ ನೀರಲ್ಲಿ ಅರಿಶಿಣ ಕುಂಕುಮ ಹಾಕಿದ್ರೆ ಹೆಂಗೆ ಕರಗಿ ಹರಿದು ಬಿಡ್ತಾಳೋ ಹಾಗೆ ಈ ಕಷ್ಟಗಳೆಲ್ಲ ನಿಮಗೆ ಈ ತಿಂಗಳ ಕರಗಿ ಹರಿದು ಬಿಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಬಿಸಿಲಿನ ತಾಪಮಾನಕ್ಕೆ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಚರ್ಮ ವ್ಯಾಧಿಗಳು ಬರುವಂಥ ಸಾಧ್ಯತೆ, ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹುಷಾರಾಗಿರಿ, ದುಷ್ಟರು ಸಹವಾಸ ಆಗುವಂಥ ಸಾಧ್ಯತೆ, ಅದರಿಂದ ಸ್ವಲ್ಪ ಬೇಸರ ಆಗುವಂಥದ್ದು. ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮೇಲುಗೈ ಇದೆ. ಮದುವೆ ಸೆಟ್ ಆಗಿಬಿಡುತ್ತೆ, ಮದುವೆ ಆಗಿಬಿಡುತ್ತೆ. ಮದುವೆ ಆದಂಥವ್ರಿಗೂ ಕೂಡ ಒಳ್ಳೆಯ ಸುಖ ಸಂತೋಷ ಪ್ರಾಪ್ತಿ. ವಾತ ಸಂಬಂಧಪಟ್ಟಂಥ ರೋಗಗಳು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸು ಬರುವಂಥ ಸಾಧ್ಯತೆಗಳು, ಸ್ವಲ್ಪ ಹುಷಾರಾಗಿರಿ. ನೀವು ಹೇಡಿಯಲ್ಲ, ಧೈರ್ಯವಂತರು, ಬಟ್ ನೀವು ಹೇಡಿಯಾಗೇ ಇರಬೇಕು. ಅಂದರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಒಳ್ಳೆಯ ಮಾರ್ಗಗಳಿಂದ ಸಂಪಾದನೆ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಧಿಕಾರಿಗಳ ಸಹಕಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಧಾರ್ಮಿಕರಾಗ್ತೀರಾ, ಸತ್ಯವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ. ಹಲ್ಲಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಈ ತಿಂಗಳು ಜಾಸ್ತಿ ಇದೆ. ಸ್ವಲ್ಪ ಮೃದು ಮಾತು ಮಾತಾಡುವಂಥದ್ದು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಸ್ವಲ್ಪ ಮೆಡಿಟೇಷನನ್ನು ಮಾಡಿ. ಯಾವುದೇ ಸಮಸ್ಯೆ ಇಲ್ಲ ಈ ತಿಂಗಳು, ನಿಮ್ಗೆ ದೋಷವೇ ಇಲ್ಲ ಪರಿಹಾರ ಮಾಡೋದಕ್ಕೆ. ತುಲಾರಾಶಿಯವರಿಗೆ ಯಾವುದೇ ದೋಷವೇ ಇಲ್ಲ ಈ ತಿಂಗಳು ಪರಿಹಾರ ಮಾಡೋಕ್ಕೆ. ಯಾವ ಪರಿಹಾರವೂ ಬೇಡ, ಯಾವ ಮಂತ್ರವೂ ಬೇಡ, ಯಾವ ಕ್ಷೇತ್ರ ದರ್ಶನವೂ ಬೇಡ. ಫಸ್ಟ್ ಕ್ಲಾಸ್ ಆಗಿದೆ. ಅತ್ಯಂತ ಸಂತೋಷ ಪಡುವಂತಹ ಒಂದು ರಾಶಿ ಅಂತ ಹೇಳ್ಬೋದು. ವಿವಾಹದ ವಿಚಾರದಲ್ಲಿ ಯಶಸ್ಸು. ಮತ್ತು ನೀವೇನಾದರೂ ಈ ತಿಂಗಳು ಏನಾದರೂ ಪ್ಲ್ಯಾನ್ ಮಾಡಬೇಕು, ಏನಾದರೂ ಒಂದು ಶುರು ಮಾಡಬೇಕು, ಒಂದು ಅಪಾರ್ಟ್ಮೆಂಟ್ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು, ಒಂದು ಪ್ಲಾಟ್ ತೊಗೋಬೇಕು, ಮನೆ ಕಟ್ಟಕ್ಕೆ ಶುರು ಮಾಡಬೇಕಂದ್ರೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಶುರು ಮಾಡಿ. ಇಲ್ಲಾಂದರೆ ಮೇ 15ಕ್ಕೆ ಕಾಯಿರಿ, ಅದಾದಮೇಲೆ ಗುರುಬಲ ಬಂದಮೇಲೂ ಮಾಡ್ಬೋದು. ಈ ತಿಂಗಳು ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಜೊತೆಗೆ ಧಾರಾಳಿ, ಸ್ವಲ್ಪ ನಾನು ಆಗಲೇ ಹೇಳಿದೆ ಜಿಪುಣತನ ಮಾಡಬೇಕು ಅಂತ. ನೀವು ಧಾರಾಳಿ ಇರೋದ್ರಿಂದ ಜಿಪುಣತನ ಮಾಡಲೇಬೇಕಾಗುತ್ತೆ. ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ಯಾರಿಗೂ ಊಟ ಬೇಕೋ ಅವ್ರಿಗೆ ಊಟ ಕೊಡಿಸಿ, ಅದಕ್ಕೆ ಬೇಕಾದ್ರೆ ಖರ್ಚು ಮಾಡಿ, ಏನು ತಪ್ಪೇನಿಲ್ಲ. ಸ್ವಲ್ಪ ಡಿಸಿಷನ್ಸ್ ತೊಗೋಬೇಕಾದ್ರೆ ಪ್ಲ್ಯಾನ್ಡ್ ಆಗಿರಿ, ಅದೊಂದು ಇಂಪಾರ್ಟೆಂಟ್ ವಿಚಾರ. ಜೊತೆಗೆ ಅಶಕ್ಯತೆ ಅಂದರೆ ಸ್ವಲ್ಪ ಶರೀರದಲ್ಲಿ ಬಲ ಕಮ್ಮಿ ಆಗುತ್ತೆ. ಆ ಬಲ ಕಮ್ಮಿ ಆಗೋದು ನಿಮಗೆ ಸ್ವಲ್ಪ ವಾತದ ಸಮಸ್ಯೆಯಿಂದ. ಅದೊಂದು ಸ್ವಲ್ಪ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಂದರೆ ಏನೂ ಆಗದೆ ಇದ್ದಂಗೆ ಆಮಶಂಕೆ ಆಗೋದು, ಜ್ವರ ಬರುವಂಥದ್ದು, ಈ ಥರಲ್ಲೆಲ್ಲ ಸಾಧ್ಯತೆ. ಅತಿಸಾರದ ಸಮಸ್ಯೆಗಳು ಇದೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಸಾಧ್ಯವಾದಷ್ಟು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ. ಲವ್ ಮ್ಯಾರೇಜು, ಇಷ್ಟಪಡೋದು, ಪ್ರೇಮ ಸಂಬಂಧಪಟ್ಟಂಥ ವಿಚಾರಗಳೆಲ್ಲ ಮೇಲ್ಗೈ ಇದೆ, ಏನೂ ತೊಂದರೆ ಇಲ್ಲ. ಭಗವಂತನ ಆಶೀರ್ವಾದ ತೃಪ್ತಿಯಾಗಿ ಸಿಗುತ್ತೆ. ಪತ್ನಿಯಿಂದ ಲಾಭ, ಪತಿಯಿಂದ ಲಾಭ ಎರಡೂ ಇದೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಏನು ನೀವು ಉದ್ಯೋಗದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಯಾವ ದೊಡ್ಡ ಸಮಸ್ಯೆಗಳಿಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಷ್ಟೇ. ಈ ತಿಂಗಳು ಯಾವುದೇ ಪರಿಹಾರ ಬೇಡ, ಏನೂ ತೊಂದರೆ ಇಲ್ಲ, ಅವಶ್ಯಕತೆ ಇಲ್ಲ. ನಾನೀಗ ಏಪ್ರಿಲ್ ತಿಂಗಳು ಭವಿಷ್ಯ ಮಾಡ್ತಾಯಿದ್ದೀನಿ, ಮಾರ್ಚ್ ತಿಂಗಳಲ್ಲಿ ಬೇಗನೆ ಹಾಕ್ತಾಯಿದ್ದೀನಿ. ಈ ಮಾರ್ಚ್ 29ನೇ ತಾರೀಕು ನಾವು ಒಂದು ಮಹಾಯಾಗ ಮಾಡ್ತಾಯಿದ್ದೀವಿ. ನಾನು ಈಗಾಗಲೇ ಹಲವಾರು ತಿಂಗಳಿಂದ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಮಹಾಯಾಗ ಅತ್ತಿಬೆಲೆ ಚಂದಾಪುರ ಮಧ್ಯದಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ. 1 ಲಕ್ಷ ಸ್ವಾಹಾಕಾರ ಶನೇಶ್ವರ ಮಹಾಯಾಗ. ಕುಟುಂಬ ಸಪರಿವಾರ ಸಮೇತವಾಗಿ ಎಲ್ಲರೂ ಬನ್ನಿ. ಬೆಳಗ್ಗೆಯಿಂದ ಸಂಜೆವರೆಗೂ ರಿಟೇಕ್, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಲ್ಲ ರೀತಿಯಂಥ ಪೂಜೆಗಳಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಮತ್ತು ನಡೆದಾಡುವ ಬಸವಣ್ಣನ ಅನುಗ್ರಹ ಪಡ್ಕೋಬೇಕು. ಅಲ್ಲೇ ಟಿಫನ್ನು, ಊಟ ಎಲ್ಲ ಇರುತ್ತೆ, ಬಂದು ತೃಪ್ತಿಯಾಗಿ ನೀವು ಸ್ವೀಕಾರ ಮಾಡ್ಬೋದು. ಜೊತೆಗೆ ವಿಷಯ ಏನಪ್ಪ ಅಂತಂದರೆ, ಯಾರಿಗಾದ್ರೂ ನಿಮಗೆ ಪ್ರಸಾದಕ್ಕೆ ಪಾಲ್ಗೊಳ್ಬೇಕು ಅಂತಂದರೆ, ಪೂಜೆಗೆ ಸಂಕಲ್ಪಕ್ಕೆ ಪಾಲ್ಗೊಳ್ಬೇಕು ಅಂತಂದರೆ 431 ರೂಪಾಯಿ ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. nityasaumbhagya.in ಅನ್ನೋಂಥ ವೆಬ್ಸೈಟಲ್ಲಿ ಅದನ್ನು ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಕುದುರೆಲಾಳ ಪ್ರಸಾದ ಬರುತ್ತೆ. ಇಲ್ಲ ಅಂದರೂ ನೀವು ಡೈರೆಕ್ಟಾಗಿ ಬರ್ಬೋದು. ದುಡ್ಡು ಕೊಟ್ಟಿಲ್ಲ ಅಂದರೂ ಕೂಡ ಡೈರೆಕ್ಟಾಗಿ ಬರ್ಬೋದು. ದುಡ್ಡುಗೋಸ್ಕರ ಮಾಡ್ತಾರೆ ಪೂಜೆ ಅಲ್ಲ, ಇದು ಲೋಕ ಕಲ್ಯಾಣಾರ್ಥವಾಗಿ. ಶನಿ ಅನುಗ್ರಹ ನಿಮಗೂ ಬೇಕು, ನನಗೂ ಬೇಕು ಅಲ್ವಾ? ಹಾಗಾಗಿ ಬಂದು ಅಲ್ಲಿ ಪೂಜೆ ಪಾರ್ಟಿಸಿಪೇಟ್ ಮಾಡಿ. ಕುದುರೆಲಾಳ ಬೇಕಂದರೆ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ, ಸಂಕಲ್ಪ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಬಂದು ಆ ದೇವರ ಸೇವೆಯಲ್ಲಿ ನೀವು ನಿರತರಾಗ್ಬೋದು. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿರಿ, ಧೈರ್ಯವಾಗಿರಿ, ಭಗವಂತ ಅನುಗ್ರಹ ಮಾಡಲಿ. ಶುಭ ಅಶುಭ ಅನ್ನುವಂಥದ್ದು ಮನುಷ್ಯರಿಗೆ ಭಗವಂತ ಕೊಟ್ಟಿರತಕ್ಕಂಥ ವರ ಮತ್ತು ದುಃಖ ಎರಡೂ. ಶುಭ ಅನ್ನುವಂಥದ್ದು ವರ, ಅಶುಭ ಅನ್ನುವಂಥದ್ದು ದುಃಖ. ಅಶುಭ ಆಗದೆ ಶುಭವೇ ಆಗಲಿ ಅನ್ನುವಂಥದ್ದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.